ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದಕ್ಕೆ ಮೊದಲಿಗೆ ಸ್ಟಫಿಂಗಿಗೆ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ತುರ್ಕೊಂಡು ಇಟ್ಕೊಳ್ಬೇಕು ನಿಂಬೆಹಣ್ಣು ಜೊತೆಗೆ. ಈಗ ನೀವು ಬಜ್ಜಿಗೆ ಏನೇನು ಬೇಕು, ಮಾಮೂಲಿ ಬಜ್ಜಿಗೆ ಏನೇನು ಹಾಕಿ ಕಲಿಸ್ತೀರಾ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಜೀರಿಗೆ, ಸ್ವಲ್ಪ ಓಂಕಾಳು, ಅಚ್ಚ ಖಾರದ ಪುಡಿ, ಉಪ್ಪು, ಸೋಡಾ ಎಲ್ಲ ಹಾಕಿ ಕಲಿಸ್ಕೋಬೇಕು. ಈ ಥರ ನೀಟಾಗಿ ಕಲಿಸ್ಕೋಬೇಕು. ಸ್ವಲ್ಪ ತಿಕ್ಕಾಗಿರ್ಬೇಕು ನೋಡಿ, ಈ ಕನ್ಸಿಸ್ಟೆನ್ಸಿನೇ ಇರಬೇಕು. ಈಗ ಕ್ಯಾಪ್ಸಿಕಮ್ನ ನೀಟಾಗಿ ತೊಳೆದ್ಬಿಟ್ಟು ಒಳಗಡೆದೆಲ್ಲ ತಿರಳೆಲ್ಲ ತೆಗೆದ್ಬಿಟ್ಟು ಅದನ್ನು ಒಂದು ಕ್ಯಾಪ್ಸಿಕಮ್ನ 4 ಪೀಸ್, ಮಧ್ಯಕ್ಕೆ 4 ಪೀಸಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಡಿಪ್ ಮಾಡಿ ಕಡಲೆ ಹಿಟ್ಟು ಇದರಲ್ಲಿ ಎಣ್ಣೆಯಲ್ಲಿ ನಾವು ಈಗ ಬಿಡಬೇಕಾಗತ್ತೆ. ಒಂದು ಸಾರಿಗೆ ನಾನು 2 ಹಾಕಿದ್ದೀನಿ. ನೀಟಾಗಿ ಇದನ್ನು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಮಾಮೂಲಿ ಬಜ್ಜಿನ ನೀವು ಮೆಣಸಿನ್ಕಾಯಿ ಬಜ್ಜಿನ ಯಾವ ಥರ ಬೇಯಿಸ್ಕೊತೀರೋ ಅದೇ ಥರನೇ ಬೇಯಿಸ್ಕೊಳ್ಳಿ. ಈ ಥರ ನೀಟಾಗಿ ಅದು ಬೆಂದ ಮೇಲೆ ನಿಮಗೆ ಆ ಬಬಲ್ಸ್ ಎಲ್ಲ ಕಡಿಮೆ ಆಗುತ್ತೆ, ಎಣ್ಣೆನಲ್ಲಿ ಬರೋದೆಲ್ಲ. ಆಗ ಅದು ಬೆಂದಿದೆ ಅಂತ ನಾವು ತಿಳ್ಕೊಬೇಕು. ಆಮೇಲೆ ಮೇಲ್ಗಡೆ ಕಲರ್ ಚೇಂಜ್ ಆಗುತ್ತೆ, ಆಗ ಇದು ಬೆಂದಿದೆ ಅಂತ. ಈಗ ಇದನ್ನು ನಾನು ಎತ್ಕೋತಾ ಇದ್ದೀನಿ. ನೆಕ್ಸ್ಟ್ ಇದೇ ಥರ ಈಗ ನೋಡಿದ್ರಲ್ಲ ಅದೇ ಥರ ನಾವು ಮಿಕ್ಕಿರೋದನ್ನೆಲ್ಲ ಮಾಡ್ಕೋಬೇಕು. ಈಗ ಎಲ್ಲನೂ ಕ್ಯಾಪ್ಸಿಕಮ್ ಮಾಡ್ಕೊಂಡಾಯಿತು. ಈಗ ಇದಕ್ಕೆ ಸ್ಟಫಿಂಗ್ ಮಾಡೋದು ನೋಡೋಣ. ನಾನೀಗ ಆಲ್ರೆಡಿ ಹೇಳಿದ್ನಲ್ಲ ಒಳಗಡೆ ಇಡೋದಕ್ಕೆ ಏನೇನು ಮಾಡ್ಕೋಬೇಕು ಅಂತ, ಅದನ್ನು ಈಗ ಇದರಲ್ಲಿ ಇಡಬೇಕಾಗುತ್ತೆ. ಮಧ್ಯಕ್ಕೆ ಇದನ್ನು ಕಟ್ ಮಾಡಬೇಕು. ಕ್ಯಾಪ್ಸಿಕಮ್ನ ಕಟ್ ಮಾಡಿ ಮಧ್ಯಕ್ಕೆ ಇದನ್ನು ಇಡಬೇಕು. ಇಟ್ಬಿಟ್ಟು ಇದ್ರ ಮೇಲೆ ನಿಂಬೆ ರಸನ ಹಿಂಡಬೇಕು. ಮತ್ತು ಇದ್ರ ಮೇಲೆ ಗ್ರೀನ್ ಚಟ್ನಿ ಇದ್ದರೆ ಕೂಡ ಹಾಕ್ಬೋದು. ಏನೋ ಸ್ಪೈಸಿಯಾಗಿ ಖಾರವಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ನೀವು ಖಾರ ಸೇವ್ ಬರುತ್ತಲ್ಲ ಮಿಕ್ಸ್ಚರು, ಅದು ಇದ್ರೂ ಕೂಡ ಇನ್ನೂ ಹಾಕಿದ್ರೆ ಅದು ಇನ್ನೂ ತುಂಬ ಟೇಸ್ಟ್ ಕೊಡುತ್ತೆ. ಈ ವಿಡಿಯೋ ನೋಡಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.